ಚಿಕ್ಕು, ಗಾಯ ತುಂಬಾ ನೋವಾಗ್ತಿದ್ಯೇನೋ? ಕೆಲವು ಗಾಯ ಮಾತೆ ತುಂಬಾ ನೋವು ಕೊಡುತ್ತೆ ಅಣ್ಣ. ನೋಡ್ರಿ ನೋಡ್ರಿ ನಮ್ಮ ವಲ್ಲಭನ್ ಹೇಗೆ ಹೊಡೆದಿದ್ದಾರೆ ನೋಡ್ರಿ, ಇಲ್ಲಿ ನೋಡ್ರಿ. ಅಲ್ಲ, ರಕ್ತ ಬರೋ ಹಾಗೆ ಹೊಡೆದಿದ್ದಾರಲ್ಲ, ಮನಸ್ಸತ್ವ ಇಲ್ವಾ ಅವ್ರಿಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಅದಕ್ಕೆ ಇವತ್ತು ಅವ್ರಿಗೆ ಹೋಗಿ ಬಾಯಿಗೆ ಬಂದ ಹಾಗೆ ಬೈದ್ ಬಂದಿದ್ದೀನಿ. ಇನ್ನೊಂದು ಸಲ ನನ್ನ ಮಕ್ಕಳ ತಂಡಕ್ಕೆ ಬರಬಾರ್ದು. ಮಾಧವ, ಇದಕ್ಕೋಸ್ಕರ ನೀನು ಆಫೀಸ್ ಕೆಲಸ ಬಿಟ್ಟು ಬಂದ್ಯಾ? ಅದು ನಾನು ಕೆಲಸ ಮುಗಿಸಿನೇ ಬರ್ತಿದ್ದೆ, ಅಷ್ಟರಲ್ಲಿ ಫೋನ್ ಬಂತು. ಏನಾರಾಗ್ಲಿ, ಇನ್ಮೇಲೆ ಈ ತರ ಬೇಡದಿರೋ ವಿಷಯಕ್ಕೆಲ್ಲ ನೀನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ, ತಿಳಿತಾ? ಸರಿಯಪ್ಪ. ಏ ಸುಂದ್ರ, ಅಂಗಡಿಲಿ ಕೆಲಸ ಇಲ್ವಾ ನಿಂಗೆ? ಇದೆ ಬಾಬಾ. ಹಾಕ್ತೀನಿ ನೋಡು, ಬೆಟ್ಟ ಅವರಷ್ಟು ಕೆಲಸ ಇದೆ, ಅದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಆ ಕೆಲಸ ನಾನ್ ಮಾಡ್ಬೇಕಾ? ಹೋಗೋ. ಸರಿ ಬಾಬಾ, ಈಗಲೇ ಹೋಗ್ತೀನಿ. ರೀ, ಏನ್ರಿ ಇದು? ವಲ್ಲಭ ಇಷ್ಟೆಲ್ಲ ಗಾಯ ಆಗೋ ತರ ಹೊಡೆಸ್ಕೊಂಡು ಬಂದಿದ್ದಾನೆ. ನಿಮ್ಗೆ ಆಫೀಸು, ಅಂಗಡಿ ಇದೇ ಮುಖ್ಯ ಆಗೋಯ್ತಾ? ಹೆತ್ತ ಅಪ್ಪ ಅಮ್ಮನ ನೋವು ಅವರು ಕಾಣಿಸೋದಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಇದೆಲ್ಲ ಕಾಣುತ್ತೆ? ರೀ, ಸಾರ್ ಹೇಳಿದಾರಲ್ಲ ನನಗೆ, ಯಾರಾದ್ರೂ ಬಂದು ಅವನ ಬಗ್ಗೆ ನನ್ನ ಹತ್ರ ಕೇಳಿದ್ರೆ ಮಗನೇ ಅಲ್ಲ ಅಂತ ಹೇಳ್ಬಿಡಿ ಅಂತ. ಅಂತದ್ರಲ್ಲಿ ನಾನು ಹೋಗಿ ಅವ್ರ ಸೇವೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳು? ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಬಿಡ್ಬೇಕು ಗಿರ್ಜಾ. ಅವ್ರಿಗೇನೇ ಆದ್ರೂ ನಾವು ಪ್ರಶ್ನೆ ಮಾಡಬಾರ್ದು. ಸಾಕು ರೀ. ಯಾಕ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಆಡ್ತಿರೋ ಒಂದೊಂದು ಮಾತು ನನಗೆ ಇಷ್ಟು ನೋವು ಕೊಡ್ತಿದೆ ಅಂದ್ರೆ ಪಾಪ ವಲ್ಲಭಂಗೆ ಎಷ್ಟು ನೋವು ಆಗ್ತಿರ್ಬೇಕು ಹೇಳಿ. ಹೊರಗಡೆ ಆಗೋ ಗಾಯಕ್ಕೆ ಮುಲಾಮ್ ಇದೆ, ಒಳಗಡೆ ಆಗೋ ಗಾಯಕ್ಕೆ ಮುಲಾಮ್ ಇಲ್ಲ. ಅದು ಹಾಗಲ್ಲ ಗಿರಿಜಾ, ಅಂಗಡಿಗೆ ಹೋದವನು ಬುಕ್ ಮರ್ತಿದ್ದೀನಿ ಅಂತ ವಾಪಸ್ ಬಂದೆ ಅಷ್ಟೇ. ನನಗೆ ತುಂಬಾ ಕೆಲಸ ಇದೆ, ತಲೆ ತಿನ್ಬೇಡ. ವಲ್ಲಭ, ನೀನೇನ್ ಬೇಜಾರ್ ಮಾಡ್ಕೋಬೇಕಂದ. ನಿಮ್ಮಪ್ಪ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ. ಅಮ್ಮ, ಅಪ್ಪನ ಕೋಪ ಯಾಕೆ ಅಂತ ನಂಗೆ ಅರ್ಥ ಆಗ್ತದೆ ಅಮ್ಮ, ಆದರೆ ನಿನ್ನ ಕಣ್ಣಲ್ಲಿ ನೀರು ನಂಗೆ ಅರ್ಥ ಆಗ್ತಲ್ಲ. ಏ ಶ್ರೀಕಂಠ, ಏನೋ ನಿಂದ ಅತಿರೇಕ? ಯಾಕೋ ವಲ್ಲಭನ್ ಹೊಡ್ಸಿದ್ದು? ನೀನ್ ಸುಮ್ನೆ ರಜಿ, ಏನ್ ಮಾಡ್ಬೇಕಂತ ನನಗೆ ಗೊತ್ತು. ಬುದ್ಧಿ ಹೇಳೋದಕ್ಕೆ ಬರ್ಬೇಡ. ದೊಡ್ಡಪ್ಪ, ಏನೋ ದೊಡ್ಡಪ್ಪ, ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡು ಸಾಯ್ತಾನೆ ಇದೆಯಾ? ಅವತ್ತು ನೋಡಿದ್ರೆ ಆ ಗಣೇಶ ಹಬ್ಬದಲ್ಲಿ ಆ ನನ್ನನ್ನು ಮರ್ಯಾದೆ ತೆಗಿತೀನಂತ ನೀನೇ ನಿನ್ ಪಾಡಿಗೆ ಏನೇನೋ ಪ್ಲಾನ್ ಮಾಡ್ಬಿಟ್ಟು ಅಲ್ಲೂ ಮರ್ಯಾದೆ ತೆಗೆದೆ. ಇವತ್ ನೋಡಿದ್ರೆ ಆ ವಲ್ಲಭಂಗ್ ಹೊಡ್ಸಿ ನಮ್ ಮುಂದೆ ಮಾತಾಡಕ್ಕೂ ಹೆದರ್ತಿದ್ದ ಆ ಗಿರ್ಜಾ ನಮ್ ಹೆಸರು ಕೂಗಿ ಬೈದು ಅವಮಾನ ಮಾಡಂಗ್ ಮಾಡ್ಬಿಟ್ಟಲ್ಲೋ. ಎಲ್ಲ ನುಂಗಿ ನೀರ್ ಕುಡಿದ್ರು, ನೆನ್ಸ್ಕೊಂಡ್ರೆ ನನಗೆಲ್ಲ ಉರಿತಾ ಇದೆ. ನಿನ್ನೆವರೆಗೂ ನಮ್ಗಳ ಜೊತೆ ಇದ್ದ ಅಮ್ಮು ಈಗ ಅವ್ರ ಮನೆಗೆ ಹೋಗಿ ಕಣ್ಣೀರ್ ಹಾಕ್ತಿರ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಕೋಪ ಬರ್ದೇ ಇರುತ್ತೆ ದೊಡ್ಡಪ್ಪ, ನೀವೇ ಹೇಳಿ. ಯಾವಳ ನಿನ್ ತಂಗಿ? ಯಾವಳ ನಿನ್ ತಂಗಿ? ಅವನ ಜೊತೆ ಓಡದಲ್ಲ ಅವಳು. ಆ ಕ್ಷಣದಿಂದಲೇ ಅವಳನ್ನ ಮಗಳೆಲ್ಲ ಸತ್ತೋದು ಅಂತ ಹೇಳಿಲ್ವ ನಾನು? ನನ್ನ ಮಗಳೇ ಅಲ್ಲ ಅಂದ್ಮೇಲೆ ನಿನ್ಗೆ ಹೇಗೋ ತಂಗಿ ಆಗ್ತಾಳೆ? ಯಾವಳೋ ಯಾವನ ಜೊತೆ ಓಡಿದ್ರೆ ಅದಕ್ಕೂ ನಮ್ಗೆ ಏನೋ ಸಂಬಂಧ? ಅವ್ರು ಏನ್ ಸಾಯ್ಲಿ ಬಿಡು. ಇನ್ನೊಂದ್ಸಲ ಇಂಥ ಅತಿರೇಕನ ಮಾಡ್ಕೊಂಡ್ರೆ ಹುಷಾರ್. ಅರ್ಥ ಆಯ್ತೇನೋ? ಇನ್ನೊಂದ್ಸರಿ ಆ ತರ ಕೆಲಸ ಮಾಡಿದ್ರೆ ಅಣ್ಣ ಆದ್ರೆ ಹೊಡೆದು ಬೈದು ಬುದ್ಧಿ ಹೇಳಿದರೆ ನಾನ್ ಸಾಯಿಸೇ ಬಿಡ್ತೀನಿ.
ಏನಾಗುತ್ತೆ ಇದು? ನಿಮ್ ಮಗ ನನ್ ಮಗನ ಮೇಲೆ ಕೈ ಮಾಡಿದ್ರು ನೀವು ಸುಮ್ಮನೆ ಇದ್ದೀರಾ? ಹೌದು, ನನ್ನ ಮಗ ನಿನ್ ಮಗನ ಮೇಲೆ ಕೈ ಮಾಡ್ದ. ಯಾಕೆ ಹೇಳು? ಇವನು ಆ ವಲ್ಲಭನ ಮೇಲೆ ಕೈ ಮಾಡಿದ್ದಕ್ ತಾನೆ. ಅಲ್ಲ, ಶ್ರೀಕಂಠ ವಲ್ಲಭನ್ ಮೇಲೆ ಕೈ ಮಾಡಿದ್ದು ಅವನ್ ತಂಗಿ ಮೇಲಿರೋ ಮಮಕಾರದಿಂದ ತಾನೆ? ಹೌದು ಕಣೆ, ತಂಗಿ ತಂಗಿ ಅಂತಿದ್ದಾನ ಇವನು. ತಂಗಿ ಗಂಡ ಏನಾಗ್ಬೇಕು ಇವನಿಗೆ ಹೇಳು? ತಂಗಿ ಗಂಡ ಬಾವ ಆಗ್ತಾನೆ, ಆದ್ರೆ ಆ ವಲ್ಲಭ ನಮ್ ಯಾರಿಗೂ ಏನೂ ಅಲ್ಲ. ಸುಮ್ನಿರು ಇಂದ್ರ, ಇವ್ರುಗಳ ದೇಶಕ್ಕೆ ನಿನ್ ಸೀಮೆ ಎಣ್ಣೆ ಸುರಿಬೇಡ. ಇವನಿಗೆ ಭಾವ ಆಗ್ಬೇಕು. ಯಾರಾದ್ರೂ ಭಾವಂಗ್ ಹೊಡಿಸ್ತಾರೇನು? ನನ್ನ ಮಗ ಮಾಡಿದ ನಿನ್ ಮಗ ಮಾಡಿದ ನಿನ್ ಮಗ ಮಾಡಿದ್ ಸರಿ ಅಂದ್ರೆ ಸೂರ್ಯನು ಇವನಿಗೆ ಹೊಡೆದಿದ್ದು ಸರಿನೇ. ನೀನ್ ಒಬ್ನೇ ಕಣೋ ತಂಗಿ ದೊಡ್ಡಪ್ಪ ಅಂತ ಕುಣಿತಾ ಇದ್ಯಾ, ಆದ್ರೆ ಇಲ್ಲಿ ಯಾರಿಗೂ ನಿನ್ ಮೇಲೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಇಲ್ಲ ಕಣೋ. ಯಾಕೋ ಹಿಂಗ್ ಒದ್ದಾಡ್ಕೊಂಡು ಸಾಯ್ತಾ ಇದ್ಯಾ? ನೀನ್ ಸುಮ್ನಿರಮ್ಮ, ನೀನ್ ಅವ್ರ ತರನೇ ಮಾತಾಡ್ಬೇಡ. ನನ್ ಮನ್ಸಲ್ಲಿ ಉರಿತಾ ಇರೋ ಬೆಂಕಿ ಇನ್ನೂ ಆರಿಲ್ಲ. ಏನೇ ಮಾಡ್ತಿದ್ಯಾ? ಅದು ಗಾಯಕ ಆಯಿಂಟ್ಮೆಂಟ್. ಅಮ್ಮ ತಾಯಿ, ನಾನು ಆಗ್ಲೇನ್ ಕೊರಿಯನ್ ಭಾಷೆಲ್ಲ ಹೇಳ್ದೆ, ಅಚ್ಚ ಕನ್ನಡ ತಾನೇ ಹೇಳಿದ್ದು. ಯಾಕೆ ಮತ್ತೆ ಮತ್ತೆ ಬಂದು ಇರಿಟೇಟ್ ಮಾಡ್ತಿದ್ಯಾ? ನಾನೆಲ್ಲಿ ಡಿಸ್ಟರ್ಬ್ ಮಾಡ್ತಿದೀನಿ ವಲ್ಲಭ? ಇದೇನ್ ಗಾಯಕ ಆಯಿಂಟ್ಮೆಂಟ್ ಹಾಕೋ ತಪ್ಪ? ಏನು ಬೇಡ. ಯಾಕೆ ವಲ್ಲಭ ಹೀಗ್ ಮಾಡ್ತೀಯಾ? ಇಂದ ಆಗಿರೋ ತಪ್ಪನ ಹೇಗಾದ್ರೂ ಮಾಡಿ ಸರಿ ಮಾಡ್ಕೊಳಕ್ ನೋಡ್ತಿದ್ದೀನಿ. ನಿನ್ನ ಹೀಗ್ ನೋಡಕ್ ಆಗ್ತಿಲ್ಲ ನಂಗೆ. ನಾನೇ ಎಲ್ಲದಕ್ಕೂ ಕಾರಣ ಅಂತ ನಂಗೆ ತುಂಬಾ ಗಿಲ್ಟ್ ಆಗ್ತಾ ಇದೆ. ನಿನ್ ಗಿಲ್ಟ್ನ ನೀನೇ ಹಿಡ್ಕೊ, ನನಗೇನು ಹೇಳಕ್ ಬರ್ಬೇಡ. ನನ್ಗಾಗಿರೋ ಗಾಯನ ನಾನೇ ಅನ್ಭವಿಸ್ತೀನಿ. ಏನ್ ನೋಡ್ತಾ ಇದ್ಯಾ? ಹೋಗಿಲಿಂದ. ಸರಿ, ನನ್ ಕರ್ಮ. ವಲ್ಲಭ, ಏ ವಲ್ಲಭ, ವಲ್ಲಭ ಇದು ನೀನೇನಿಲ್ಲಿ? ನಾನು ಇವತ್ತು ನೈಟ್ ಇಲ್ಲೇ ಮಲ್ಕೊಳ್ತೀನಿ. ಇಲ್ಲ, ಯಾಕೋ? ಮೊದ್ಲೇ ಇಲ್ಲಿ ಚಳಿ ಇದೆ ಚಿಕ್ಕು. ಚಾಪೆ ಮೇಲೆ ಮಲ್ಗಿದ್ರೆ ನಿಂಗಾಗಿರೋ ಗಾಯ ಇನ್ನೂ ಹೆಚ್ಚು ನೋವಾಗುತ್ತೆ. ಕೆಳಗಡೆ ರೂಮಲ್ಲಿ ಬೆಡ್ ಇದೆಯಲ್ಲ, ಅಲ್ಲೇ ಮಲ್ಕೋ. ಅಣ್ಣ ಪ್ಲೀಸ್, ಇಲ್ಲೇ ಮಲ್ಕೊಳ್ತೀನಿ. ಏನೋ ಬಂದಿರೋದು ನಿನಗೆ? ಅಲ್ಲ, ಹೊಸ್ದಾಗಿ ಮದ್ವೆ ಆಗಿ ಆಕ್ಚುಲಿ ನಿಮ್ಮಿಂದ ಹೊರಗೆ ಕಳ್ಸ್ಬೇಕು. ನಾನು ಈಗ ಒಳಗೆ ಕಳ್ಸಕ್ ಓದಾಡಂಗಾಗಿದೆಯಲ್ಲ. ಅಂದಿದ್ದಕ್ಕೆ ಅವಳೇನಾದ್ರು ಅವ್ರ ಅಣ್ಣ ನಿನ್ಗೊಳಗೆ ಏನಾದ್ರು ಜಗಳ ಆಯ್ತಾ? ಅವಳೇನಾದ್ರು ಅವ್ನು ನೋಯ್ಸ್ಕೊಂಬಂದ್ಲ? ನಾನು ಹೇಳ್ತೀನಿ ಅವಳಿಗೆ, ನೀನೀಗ ಅಣ್ಣ ಹಠಮಾರಿ ಅವಳು ಹೇಳಿದ್ದನ್ನ ಎಲ್ಲಿ ಕೇಳ್ತಾಳೆ ಹೇಳು? ಯಾರು ಹೇಳಿದ್ರು ಕೇಳಲ್ಲ, ಆದ್ರೆ ನನ್ನ ಮಾತು ಕೇಳ್ತಾಳೆ. ಮಾಮ ಪ್ಲೀಸ್. ಓಹೋ ಮಾಧವ ಅಮ್ಮನ ಅವಾಗ ಬೈದ್ರೆ ಎಂಜಾಯ್ ಮಾಡ್ತಿದ್ದ, ಈಗ ವಹಿಸ್ಕೊಂಡು ಮಾತಾಡ್ತಾನೆ. ಎಷ್ಟಾಗ್ಲಿ ಹೆಂಡ್ತಿ ಅಲ್ವಾ? ನನಗೀಗ ಅರ್ಥ ಆಯ್ತು ಅಳಿಮಯ್ಯ. ಮೊದ್ಲೇ ನಿನಗೆ ಮೈಕೈ ಎಲ್ಲ ನೋವಾಗಿದೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಮಂಚದ ಮೇಲೆ ಆ ಕಡೆ ಈ ಕಡೆ ಓಡಾಡ್ತೀಯ, ನಲ್ಲಾಡ್ತೀಯ. ಆಗ ಅಮ್ಮಗ್ ಡಿಸ್ಟರ್ಬ್ ಆಗುತ್ತಲ್ವಾ? ಅದು ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಕಾಳಜಿ ನಿನಗೆ, ಅದಕ್ಕೆ ಇಲ್ಲಿಗೆ ಬಂದಿದ್ಯಲ್ವಾ? ಮಾಮ, ಮೊದ್ಲೇ ನನ್ ಮನ್ಸು ಸರಿ ಇಲ್ಲ. ಇನ್ನೇನಾದ್ರೂ ಮಾತಾಡಿದ್ರೆ ಮನೆ ಮುಂದೆನೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಆ ವಿಷಯಕ್ಕೂ ನೀನ್ ಅಪ್ಪನ ಹತ್ರ ಬೈಸ್ಕೋಬೇಕಾಗತ್ತೆ. ಕನ್ಫರ್ಮ್ ಅನ್ನೋದು ಕನ್ಫರ್ಮ್ ಆಗೋಯ್ತು ಬಿಡು. ಯಾಕೋ ನಿಮ್ಮಿಬ್ರು ನೋಡ್ತಾ ಇದ್ರೆ ನಾನು ಮಾಧವ ಮದ್ವೆ ಆಗದೆ ಬೇಡ ಅನಿಸ್ತಾ ಇದೆ. ಏನಂತೀಯ ಮಾಧವ? ನನಗೂ ಅದೇ ಕರೆಕ್ಟ್ ಅನಿಸ್ತಾ ಇದೆ ಮಾವ. ನಾವು ನೋಡಕ್ ಹೋಗೋದು, ಅವಳು ನನ್ನ ಬೇಡ ಅಂತ ರಿಜೆಕ್ಟ್ ಮಾಡೋದು, ಆಮೇಲೆ ನಾವೆಲ್ಲ ತಲೆ ತಗ್ಗಿಸ್ಕೊಂಡು ವಾಪಸ್ ಬರೋದು, ಇವೆಲ್ಲ ಸುಮ್ಮನೆ ಯಾಕೆ ತಲೆನೋವು? ಅದ್ರ ಬದಲು ಅಪ್ಪ ಅಮ್ಮ ನಿಮ್ಗಳ ಜೊತೆ ನಾನು ಹ್ಯಾಪಿಯಾಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಈಗ ನನ್ನ ನೋಡ್ಕೊಳ್ಳೋ ಇಲ್ವೋ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋತಾಳೋ ಇಲ್ವೋ, ಇದ್ಯಾವ ಒಂದು ಇಲ್ದೆ ಹ್ಯಾಪಿಯಾಗಿಬಿಡು. ಇನ್ಮೇಲಿಂದ ನಾನು ನೀನು ಸ್ಟೈಲಿಶ್ ಬ್ಯಾಚುಲರ್. ಕರೆಕ್ಟ್ ಹೇಳಿದೆ ಮಾಧವ, ಅಪರೂಪಕ್ಕೆ ಒಂದೆರಡು ಒಳ್ಳೆ ಮಾತಾಡ್ಬಿಟ್ಟೆ. ಆದ್ರೆ ಚಿಕ್ಕು, ಆಯಿಂಟ್ಮೆಂಟ್ ಏನಾದ್ರೂ ತಗೊಂಬರ, ನಿಂಗೆ ತುಂಬಾ ನೋವಾಗ್ತಿರ್ಬೇಕು. ನಾನು ಹಚ್ಕೊಂಡು ಮಲ್ಕೋ. ಗುಡ್ ನೈಟ್. ಮಲ್ಕೋ. ಮಲ್ಕೊಳಪ್ಪ. ನಗ್ತಾ ಹೊರಗಾಗ್ತಿದ್ದಾನೆ. ಅವನ್ಗೆ ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗ್ಬೇಕು. ಚಿಕ್ಕು, ಗಾಯ ತುಂಬಾ ನೋವಾಗ್ತಿದ್ಯೇನೋ? ಕೆಲವು ಗಾಯ
ಮಾತೆ ತುಂಬಾ ನೋವು ಕೊಡುತ್ತೆ ಅಣ್ಣ. ಅದ್ರ ಉರಿ ಲೈಫ್ ಲಾಂಗ್ ಆರೋದಿಲ್ಲ. ಐ ಆಮ್ ಸಾರಿ ಅಪ್ಪ, ಕ್ಷಮಿಸ್ಬೇಡಿ. ಈ ಕಾವ್ಯ ಯಾಕೆ ಲೇಟು? ಬೇಗ ಬಾ, ಒಂದ್ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೇಳಿದ ತಾನೆ. ಸಾರಿ ಕಣೆ. ಕಾವ್ಯ, ಹೇಗಾದ್ರೂ ಸಿದ್ದು ಎಲ್ಲಿದ್ದಾನೆ ಏನು ಅಂತ ಕಣ್ಣಿಡಿಬೇಕು ಕಣೆ. ಏನೇ ಆಯ್ತು? ಸಿದ್ದು ಯಾಕೆ ನಿನ್ ಕೈಗೆ ಸಿಗ್ತಾ ಇಲ್ಲ? ಆ ಸಿದ್ದು ಫ್ರೆಂಡ್ ನ ಇಟ್ಕೊಂಡು ಆ ಲೆವೆಲ್ ಎಮೋಷನಲ್ ಆಗಿ ಕೂಗಾಡ್ತಿದ್ದ. ನನ್ಗೋ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮು. ಸಿದ್ದು ಮೋಸ ಮಾಡ್ಬಿಟ್ಟ ಕಣೆ ನಂಗೆ. ಏನು? ಹಾ, ನಮ್ಮನೆಯಿಂದ ಒಡವೆಗಳನ್ನೆಲ್ಲ ಕತ್ಕೊಂಡು ಹೋದ ಕಣೆ ಅವನು. ಏನೇ ಹೇಳ್ತಾ ಇದ್ಯಾ? ಸಿದ್ದು ಅಂತ ಕೆಲ್ಸ ಮಾಡಿದಾನ? ಅವನು ತುಂಬಾ ಒಳ್ಳೆ, ತುಂಬಾ ಪ್ರೀತಿಸ್ತಿದೆ, ತುಂಬಾ ನಂಬಿದ್ದಲ್ಲೇ. ನಂಬಿದಕ್ಕೆ ಇಂತ ಬಹುಮಾನ ಕೊಟ್ಟಿರೋದು ಅವ್ನು ನಂಗೆ. ಮಾತ್ರ ಅವನ ಸುಮ್ನೆ ಬಿಡಲ್ಲ. ಅವ್ನ್ ಇದ್ರು ಹುಡ್ಕಿ ಆ ಒಡವೆಗಳನ್ನ ವಸೂಲಿ ಮಾಡ್ತೀನಿ. ಅವ್ನ್ ಫ್ರೆಂಡ್ಸ್ ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾರೆ. ಹೇಗಾದ್ರೂ ಮಾಡಿ ಅವ್ನ್ ಎಲ್ಲಿದ್ದಾನೆ ಅಂತ ಕಣ್ಣಿಡಿಲೇಬೇಕು. ಅಮ್ಮು, ನನ್ ಕಸಿನ್ ಬ್ರದರ್ ಒಬ್ರು ಸಿದ್ದು ಜೊತೆ ಕ್ರಿಕೆಟ್ ಆಡಕ್ ಬರ್ತಾ ಇದ್ರು. ಅವ್ರಿಗೇನಾದ್ರೂ ಗೊತ್ತಿರ್ಬೋದಾ? ಹೌದಾ? ಯಾರದು? ಅವ್ರ ನಂಬರ್ ಇದ್ರೆ ಫೋನ್ ಮಾಡ್ಕೊಡ್ತೀಯಾ? ತಗೋ. ಹಾ, ಅದೇ ಸಿದ್ದುನೆ. ಅವನ ಆಗ್ಬೋದ ಅಣ್ಣ? ಹಾ ಅಣ್ಣ, ಸರಿ, ಇದೇ ನಂಬರಿಗೆ ಕಳಿಸ್ತೀರಾ? ಹಾ, ಥ್ಯಾಂಕ್ ಯು ಅಣ್ಣ. ಅವರು ಇದೇ ನಂಬರಿಗೆ ಅಡ್ರೆಸ್ ಕಳಿಸ್ತಾರಂತೆ. ನಾವು ಬೆಂಗಳೂರಿಗೆ ಹೋಗ್ಬೇಕು. ಏನು ಬೆಂಗಳೂರ್ಗ? ಏನ್ ಆಟ ಆಡ್ತಾ ಇದ್ಯಮ್ಮ? ಮತ್ತೆ ಕಾಲೇಜು? ಇವತ್ತು ಒಂದಿನ ನನ್ ಜೊತೆ ಬಾರ ಕಾವ್ಯ. ಸಿದ್ದುನ ಮೀಟ್ ಮಾಡಿ ಆ ಒಡವೆಗಳನ್ನ ತಗೊಳೋದು ತುಂಬಾ ಇಂಪಾರ್ಟೆಂಟ್. ಬಾರ ಕಾವ್ಯ.